ಒತ್ತಾಯ ಇಷ್ಟ. ಈ ಲೈಂಗಿಕ ಹಗರಣದಲ್ಲಿ ತಪ್ಪು ಮಾಡಿರೋದನ್ನ ರಕ್ಷಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ಆದರೆ ಕೂಲಂಕುಷವಾಗಿ ವಿಚಾರಣೆ ಮಾಡಬೇಕು, ತಪ್ಪಿತಸ್ಥರನ್ನು ಕಂಡುಹಿಡಿಬೇಕು. ಅದರ ಬದಲು ಬೇಕಾಬಿಟ್ಟು ವಿಚಾರಣೆ ಮಾಡಿ ಯಾರ್ಯಾರು ಆರೋಪ ಹೊರಿಸಿ ಅವ್ರಿಗೆಲ್ಲ ಹಿಂಸೆ ಕೊಡುವಂಥ ಕೆಲಸ ಮಾಡಬೇಕು. ಈಗಾಗಲೇ SITನಲ್ಲಿರ್ತಕ್ಕಂಥ ಅಧಿಕಾರಿ, ಪ್ರಮುಖ ಅಧಿಕಾರಿ BK ಸಿಂಗ್ ಅಂತಕ್ಕಂಥವ್ರು ಬಹಳ ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿರ್ತಕ್ಕಂಥವ್ರು ಯಾರನ್ನೂ ಕೂಡ ಪ್ರಕರಣದಲ್ಲಿ ಅನಾವಶ್ಯಕವಾಗಿ ಸೇರಿಸ್ತೇವೆ. ಯಾರು ನಿಜವಾಗ್ಲೂ ಕೂಡ ತಪ್ಪು ಮಾಡಿದರೆ ಅಂಥವ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಇಡೀ ರಾಜ್ಯದ ಜನತೆ ಅದನ್ನೇ ಕೂಡ ಬಯಸ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಏನು ಮಾಡಿದ್ದಾರೆ ಅಂದರೆ, ಈ ವಿಡಿಯೋ ಮಾಡಿರ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡಿರ್ತಕ್ಕಂಥದ್ದು, ಅದನ್ನೆಲ್ಲವನ್ನು ಕೂಡ ಮನೆಗೆ ಅಥವಾ ಎಲ್ಲ ಕಡೆ ಹಚ್ಚಿರ್ತಕ್ಕಂಥದ್ದು, ಜೊತೆಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ಕೂಡ ಮುಟ್ಟೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಕ್ಷಮೆ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದೇವೇಗೌಡರನ್ನ ಅವಮಾನಿಸೋದು ಎಷ್ಟು ಸರಿ ಅಂತ ಈ ವಿಚಾರವಾಗಿ ಅಲ್ಲ, ದೇವೇಗೌಡರು ಮತ್ತು ಇವರು ಉದ್ದೇಶನೇ ಅದು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನ ಅವಮಾನಿಸೋದು, ಮತ್ತು ಕೆಟ್ಟೆಸೋದು, ಜೊತೆಗೆ ಜಾತ್ಯತೀತ ಜನತಾದಳವನ್ನು ಅದರ ಶಕ್ತಿಯನ್ನು ಕುಂದಿಸ್ತಕ್ಕಂಥದ್ದು ಒಂದು ಕಡೆ. ಆದರೆ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮುಜುಗರವನ್ನು ಉಂಟು ಮಾಡಿ ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ತಾವು ಹೆಚ್ಚು ಸ್ಥಾನವನ್ನು ಗಳಿಸ್ಬೋದು ಈ ಮೂಲಕ, ಮತ್ತು ಮೈತ್ರಿ ಪಕ್ಷವನ್ನು ಅದರ ಶಕ್ತಿಯನ್ನು ಕುಗ್ಗಿಸಬಹುದು ಅನ್ನತಕ್ಕಂಥ ಒಂದು ಉದಾಹರಣೆ ನಡೆದಿದೆ. ಅಲ್ಲ, ನೀವು ಕಾಂಗ್ರೆಸ್ನಲ್ಲಿದ್ದವ್ರೆ, ಈ ಒಂದು DK ಶಿವಕುಮಾರ್ ಕಾಂಗ್ರೆಸ್ನ ಒಂದು ಪ್ರಭಾವ ಬಳಸ್ಕೊಂಡು ಒಕ್ಕಲಿಗರ ನಾಯಕರಾಗಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. 100ಕ್ಕೆ 100 ಸತ್ಯ. ಯಾಕೆಂದರೆ DK ಶಿವಕುಮಾರ್ ಈಗಾಗಲೇ ಹೇಳಿದ್ದಾರೆ, ನಾನು ಒಕ್ಕಲಿಗ ನಾಯಕ ಅಲ್ಲವೇ ಅಲ್ಲ, ನಾನು ಒಕ್ಕಲಿಗನ ಆಶ್ರಯಿಸಿಲ್ಲ, ಬೇಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾತಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣವನ್ನು ಉಪಯೋಗಿಸಿಕೊಂಡು ಅವರು DK ಯಾರು ಈಗ ಒಕ್ಕಲಿಗರ ಪ್ರಬಲ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ವರ್ಚಸ್ಸನ್ನು ಕುಂದಿಸಿ ನಾನು ನನ್ನ ವರ್ಚಸ್ಸನ್ನು ಸಮುದಾಯದಲ್ಲಿ ವೃದ್ಧಿ ಮಾಡ್ಕೊಬೇಕು ಅಂತಕ್ಕಂಥ ಹುನ್ನಾರ ಈ DK ಶಿವಕುಮಾರ್ ಅವರ ಮನಸ್ಸಿನಲ್ಲಿದೆ. ಆದರೆ ಅದು ಯಾವತ್ತೂ ಕೂಡ ಫಲಿಸೋದಿಲ್ಲ. ಇದನ್ನೆಲ್ಲ ಮಾಡಿಕೊಂಡು ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡಿದ್ದಾರೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪರಿಸ್ಥಿತಿ, ಅಲ್ಲಿರ್ತಕ್ಕಂಥ ಶಾಸಕರ ಮನೋಭಾವ ನೋಡಿದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. DK ಶಿವಕುಮಾರ್ ಇದೆಲ್ಲ ಕೆಲಸಗಳು ಮಾಡಿದ್ರು ಕೂಡ ಅವರು ಮುಖ್ಯಮಂತ್ರಿ ಸ್ಥಾನದವರೆಗೂ ಕೂಡ ರೀಚ್ ಆಗೋದೇ ಇಲ್ಲ. ಇದು ಇಡೀ ರಾಜ್ಯದ ಜನತೆಗೆ ಗೊತ್ತು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು, ಮುಖಂಡರು ಗೊತ್ತು, ಬೇರೆ ವಿರೋಧ ಪಕ್ಷದ ನಾಯಕರುಗಳಿಗೆ ಎಲ್ರಿಗೂ ಗೊತ್ತು. ಇದರ ಸತ್ಯವನ್ನು ಅವರು ಅರಿತುಕೊಂಡು ಇವತ್ತೇನು ಬರಗಾಲಕ್ಕೆ ತುತ್ತಾಗಿದೆ ಈ ರಾಜ್ಯ, ಆಮೇಲೆ ಭಾಳಷ್ಟು ಕುಡಿಯೋ ನೀರಿಗೆ ತತ್ವರಾಗಿದೆ, ಇದನ್ನೆಲ್ಲ ಮನೆಗಳನ್ನು ರಾಜ್ಯದ ಅಭಿವೃದ್ಧಿ ಕಡೆಗೆ ಅವರ ಗಮನ ಹರಿಸಬೇಕೇ ಹೊರತು ಎಲ್ಲ ಒಂದು ಕಡೆ BJP ನಿಮ್ಮಿಂದ ದೂರ ಆಗ್ತಾ ಇದೆಯಾ ಅಂತ ಎಲ್ಲ ಕಡೆ ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡು ಚುನಾವಣೆಗೆಲ್ಲ ಕ್ಯಾಂಪೇನ್ ಮಾಡಿ ಈಗ ಈ ಹೋರಾಟಕ್ಕೆ ಬರ್ದಲ್ಲೇನೆ ಹಿಂದೆ ಸರಿತಾ ಇದೆಯಾ ಅಂತ. ಅಲ್ಲ, BJP ಏನು ಹಿಂದಕ್ಕೆ ಸರಿತಾ ಇಲ್ಲ. ಮೈತ್ರಿದ ಈಗ ಅವ್ರಿಗೆ ಏನು ಮಾಡಿದ್ದಾರೆ, ಈಗ ನಾವು ಮೈತ್ರಿ ಮಾಡ್ತೀವಿ, ಚುನಾವಣೆಯಲ್ಲಿ ಮೈತ್ರಿ ಮಾಡ್ತೀವಿ, ಚುನಾವಣೆ ಮಾಡ್ತೀವಿ. ಆದರೆ ಈ ವಿಷಯದಲ್ಲಿ ನಾವು ಏನು ಕೈ ಜೋಡಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಮೈತ್ರಿ ರಾಜಕೀಯವಾಗಿ ಮೈತ್ರಿನೇ ಹೊರತು ನಡೀತಕ್ಕಂಥ ಪ್ರತಿನಿತ್ಯದ ವಿದ್ಯಮಾನಗಳ ಬಗ್ಗೆ ಮೈತ್ರಿ ಅಲ್ಲವೇ ಅಲ್ಲ. ಈಗಾಗಲೇ ಅಮಿತ್ ಶಾ ಹೇಳಿದ್ದಾರೆ, ಮೈತ್ರಿಗೆ ಯಾವುದೂ ಭಂಗ ತರೋದಿಲ್ಲ ಅಂತನ. ಭಂಗ ಬರೋದಿಲ್ಲ, ಮೈತ್ರಿ ಸುಸೂತ್ರವಾಗಿರ್ತದೆ. ಈ ಚುನಾವಣಾ ಉದ್ದೇಶಕ್ಕೆ ತಂದು ಮುನ್ನೆಲೆ ಬಂದಿರತಕ್ಕಂಥ ಈ ಪ್ರಕರಣದ ಸತ್ಯಾಸತ್ಯತೆ ಗೊತ್ತಾದ ಮೇಲೆ ಇಡೀ ರಾಜ್ಯದ ಜನತೆ ಇದಕ್ಕೆ ಕಾರಣಕರ್ತರಾದವ್ರನ್ನ ಚೀಚಿ ಅಂತ ಅವರೇ ಉಗಿತಾರೆ. ಅದರಿಂದ ನಮ್ಮ ಮುಂದೆ ನಾವಿನ್ನೂ ಹೆಚ್ಚು ಬಲಿಷ್ಠರಾಗ್ತೇವೆ ಹೊರತು ನಾವಂತೂ ದುರ್ಬಲರಾಗೋದಿಲ್ಲ. ಈ ಸತ್ಯವನ್ನು ಅವರು ಅರ್ಥಕೊಳ್ಬೇಕಾಗ್ತದೆ.